ಏನೋ ಕರೆದ್ರಲ್ಲ, ಏನಾದ್ರೂ ಬೇಕಿತ್ತ ಅಜ್ಜಿ? ಅಮ್ಮ ಏನಮ್ಮ ಟೀ ಕಾಯಿಸ್ಕೊಡದ? ಇಲ್ಲ ಕಣ್ ಮಗ, ಟೀ ಬೇಡ ಏನು ಬೇಡ, ಹೊಸಿ ಉಳ್ವಾದಾಗಿತ್ತಲ್ಲ ಅದಕ್ಕೆ ತಾಳು ಹೊಲ್ತಕ್ ಹೋಗಿದ್ ಬರದ ಅನ್ಬಿಟ್ಟು ಹೋಯ್ತಾವ ಮಗ. ಹೊಲ್ಕ್ ಹೋಗಿದ್ ಬರ್ತೀನಿ, ಅಟ್ಟಿರಿ ಕುಸಾರು. ಸರಿ ಕಣಮ್ಮ, ಹುಷಾರಾಗಿ ಹೋಗಿದ್ ಬನ್ನಿ, ಟೀ ಮಾಡ್ಕೊಡ್ತೀನಿ ಬನ್ನಿ ಕುಡ್ಕೊ ಹೋಗಿವ್ರಂತೆ. ಬೇಡ ಕಣ್ ಮಗ, ಅಲ್ಲಿಂದ ಬಂದ್ಬಿಡ್ತೀನಿ ಮಾಡ್ಕೊಡುವಂತ ತಕೋ. ಅಜ್ಜಿ ಅವತ್ತು ಹೇಳಿದ್ರಲ್ಲ ಅಲ್ಲಿ ಸಿಬಿ ಗಿಡದಲ್ಲಿ ಸೀಬಿಕಾಯಿ ಎಲ್ಲ ಚಿಕ್ಕ ಚಿಕ್ಕದಾಗಿದೆ, ಹಣ್ಣಾದ್ರೆ ಕಿತ್ಕೊ ಬರ್ತೀನಿ ಅಂತ. ನೋಡಿ ಅಜ್ಜಿ, ಹಣ್ಣಾಗಿರೋ ಕಿತ್ಕೊ ಬನ್ನಿ. ಮಕ್ಕಳು ಕೇಳ್ತಿದ್ರು ಸೀಬೆಹಣ್ಣು ಬೇಕು ಅಂತ. ಹಣ್ಗಿಣ್ಣ ಆಗಿದ್ರೆ ಕಿತ್ಕೊ ಬರ್ತೀರಾ ಅಜ್ಜಿ? ಮಗ ಸರಿ ಕಣ್ ತಕೋ, ಹಣ್ಗಿಣ್ಣ ಆಗಿದ್ರೆ ಕಿತ್ಕೊ ಬರ್ತೀನಂತೆ. ಇನ್ನೇನು ಮಗ ಸರಿ ಬರೋಣ? ಸರಿ ಕಣಮ್ಮ, ಹಂಗೆಯಾ ನಿಮ್ಮ ಅತ್ತೆ ಬಂದ್ರೆ ಹೇಳ್ಬಿಡಿ ಅಮ್ಮ ಹೊಲ್ಕೋಗದಿ ಅಂತ. ಸರಿ ಕಣಜ್ಜಿ. ಅತ್ತಗಿತ್ತ ಕಳಿಸ್ಬೇಡಿ, ಮಳೆ ಹೊತ್ತು ಅಂತಲ್ಲ. ಮಳೆ ಅನ್ಕೊಂಡು ಆಗಿದ್ದ ಬರೀ ಹೊಟ್ಲೆ ಕೂತೀವಿ. ಏನು ಮಾಡೋನಿಲ್ಲಿ ಕುತ್ಕೊಂಡು ನೋಣ ಹೊಡೆಯೇನ ತಾಳು ಹೊಲ್ತಕಾರ ಹೋಗಿದ್ದು ತಿರ್ಗಾಡ್ಕೊ ಬರ್ತೀನಿ. ಏನಾರುವೆ ಕಾಯಿ ಕಸ ಇದ್ರೆ ತಕೊ ಬರ್ತೀನಿ, ತಲೆಗೆಡ್ಸ್ಕೊಬೇಡ ಸುಮ್ಮನಿರು. ಸರಿ ಅಮ್ಮ. ಅಲ್ಲ ಈ ಗಿಡ ತಾನಾಗೆ ಹುಟ್ಕತು ಒಳ್ಳೆ ಚೆನ್ನಾಗಿ ಫಲ ಬಿಟ್ಟದಲ್ಲ. ನಾವು ಹಾಕಿರೋವೆಲ್ಲವ ಚಂದಾಗಿ ಬಿಟ್ಟೇ ಇಲ್ಲ. ಇದೊಂದು ಮೇಳೆ ಅತ್ತಾಗೊಂದು ಮೇಳೆ ಅದಲ್ಲ, ಅದು ಭಾರಿ ಚೆನ್ನಾಗಿ ಬಿಟ್ಟವೆ. ತಳು ಹೈಕ್ಳು ಬೇರೆ ಹೇಳ್ತಿದ್ದು ಸೀಬ್ಗಿ ಬೆಂಡಿದ್ರೆ ಕಿತ್ಕಬಮ್ಮ ಅಂತ ಬೇರೆ ಹೇಳಿದ್ಲು. ಕಲ್ಯಾಣಿ ತಳು ಕಿತ್ಕೊ ಹೋಗ್ತಾಯ್ತದೆ. ಕವರ್ನಾರು ತರ್ಪೆಡ್ದೆ, ಅಯ್ಯೋ ಮೊಡ್ಲಿಗೆ ಹಾಕೊಂಡು ಹೋಯ್ತೀನಿ ತಕೋ. ಮೊದಲು ಚೀಕೆಲ್ಲವ ಹೆಚ್ಚಾಗಿದ್ದ, ಈ ಮೇಳೆ ತುಂಬ ತುಂಬ ಕೂತಿದ್ದ. ಸಣ್ಣ ಸಣ್ಣ ಹೂವು ಚೀಕೆಲ್ಲವ ಕಿತ್ತಾಕ್ಬಿಟ್ಟವ್ರೆ ತಕೋ. ಸಣ್ಣ ಮೇಳೆ ಅಲ್ವಾ, ಹೈಕ್ಳು ಕೈಗೆಟ್ತದೆ. ಸದ್ಯ ಕಣವ ಇಷ್ಟನಾರು ಬಿಟ್ಟವ್ರಲ್ಲ, ಅದೇ ನಮ್ಮ ಪುಣ್ಯ ಕತೆ. ಟಿಕಿಟಿತವ ಆಗಿದ್ರೆ ನಮ್ಮ ಐಕ್ಲೆ ಬಿಡ್ತಿತ್ತಿಲ್ಲ. ಎಳೆ ಗಿಳೆನೆಲ್ಲ ಕಿತ್ಕೊಂಡು ಏನೋ ಅಲ್ಲಿ ಮರ ದೊಡ್ಡದು, ಆಮೇಲೆ ಇನ್ನೂ ಹೆಣ್ಣಾಗಿಲ್ಲ ಅವು. ಈ ತಾಳು ಕಿತ್ಕೊಂಡ್ರು ಹೋಗದೆ. ಉಪ್ಪು ಖಾರ ಹಾಕ ತಿಂದ್ರೆ ಭಾರಿ ಚೆನ್ನಾಗಿರ್ತದೆ. ಅಲ್ಲ ಕಣತ್ತೆ, ನಾನು ಒಟ್ಟಿಗೆ ಬರೋ ಗಂಟವ ಹೊಲ್ಕೊಂಡೋಗಿದ್ದೀರಲ್ಲ, ಬ್ಯಾಡ ಅಂತ ಹೇಳಿಲ್ವ ನಾನು? ಅತ್ತಗಿತ್ತಾಗ ಎಲ್ಲಿಗೆ ಹೋಗ್ಬೇಡಿ ಎಟ್ಟಿತವೆ ರೀ ಅಂತವ ಕೇಳಾಕಿದ. ನಿಮ್ಮ ಮಗ ಬಂದು ನನಗೆ ಹೋಗಿತಾರೆ, ಉನ್ನೇತಿಕ್ಕೆ ಅತ್ತಗಿತ್ತ ಕಳಿಸಿರಿ ಎಟ್ಟಿಲಿರ್ಸ್ಕೋ ಅಂತವ. ನೀವು ನೋಡಿದ್ರೆ ಹಿಂಗೆ ಮಾಡ್ತಾ ಕೂತಿದ್ದೀರಿ. ಏನಾರುವೆ ಕಾಲೇಜ್ ಆರ್ತು ಏನು ಕತೆ? ಸುಮ್ಮನೆ ಆತೆ ಮಳೆಗಿಲ್ಲ ನಿಲ್ಲ ಗಂಟ ಎಟ್ಟಿಲಿರಿ ನೀವು ಮೊದಲು. ಹಳ್ಳ ಕನ್ಸಕ್ಕಂತ್ಲ ನಾನೇನು ಏನು ಮಾಡಕ್ಕೆ ಹೋಗಿದೆ? ಮೂಟೆ ಓದ್ಕೊ ಹೋಗಿದ್ನಾ? ನಡ್ಕೊಂಡು ಹೋಗಿದೆ. ಹೊಸಿ ಹುಳು ಅಳುವಾಗಿತ್ತಲ್ಲ, ಚೆನ್ನಾಗದಕ್ಕಂತ ರೋಡೆಲ್ಲವ ಏನು ತೊಂದರೆ ಇಲ್ಲ, ಜಾರ್ಗಿರಕ್ಕಿಲ್ಲ, ಚೆನ್ನಾಗೇ ಅದೇ. ಎತ್ತಾಗೋದ್ಲಿ ಇವಳು ಯಾರು ಅತ್ತೆ? ಯಾರು? ಅದೇ ಅನ್ನಪೂರ್ಣ. ಆಮೇಲೆ ಕಲ್ಯಾಣಿನುವೆ ಅದು ಬೇಕು ಇದು ಬೇಕು ಕಣಮ್ಮ ಅಂತ ಅಂತಿದ್ಲು. ಸೀಬೆಣ್ಣು ಬೇಕು ಅಂತವೆ ದಪ್ಪ ದಪ್ಪಿನವೆ ಕಿತ್ಕೊ ಬಂದೀನಿ. ಎತ್ತಾಗೋದ್ಲು. ಲೇ ಅನ್ನಪೂರ್ಣ, ಕಲ್ಯಾಣಿ ಮಗ ಏನು ಮಾಡ್ತಿದ್ರ ಕಣ್ಣಲ್ಲವ? ಲೇ ಅನ್ನಪೂರ್ಣ. ಅಮ್ಮ ಎಲ್ಲಿದ್ದ ಪಾಟಿ? ನಮ್ಮರ್ದಲ್ಲಿ ಇಷ್ಟಪ್ಪ ಬಿಟ್ಟಿದ್ವಾ? ಉಂಕನ್ ಮಗ ಇನ್ನೂ ಇದ್ದು ಇಷ್ಟು ಕುಯ್ಕ ಬಂದೀನಿ. ನಾನು ಇದ್ದವೋ ಇಲ್ವೋ, ಇನ್ನೂ ದಪ್ಪ ಆಗಿದ್ದಾವೋ ಇಲ್ವೋ ಅನ್ಕೊಂಡು ಹಂಗೆ ಹೋದ್ನ. ನನ್ನ ಮುಳ್ಳಲ್ಲಿ ಎಷ್ಟಾಯ್ತದೆ ಅಷ್ಟು ಕುಯ್ಕ ಬಂದ. ತಾಳು ಫೋನ್ ಮಾಡು ನಿನ್ನ ಗಂಡನ್ಗಾರುವೆ ಇಲ್ಲ ಆನಂದನ್ಗಾರುವೆ ಫೋನ್ ಮಾಡ್ಬಿಟ್ಟು ಕುಯ್ಕ ಬನ್ನಿ ಅನ್ನಿ. ಹೆಂಗಿರು ಸೈಕಲ್ ತಗೋಗವ್ರಲ್ಲ, ಅಲ್ಲೆಯ ಕೌಗಿವರಲ್ಲಿ ಇರ್ತವೆ, ಕವರು ಬ್ಯಾಗಿಗೆ ಏನಾರು ಇರ್ತವೆ ಹಾಕ ಬರ್ತಾರತ್ತೆ. ಹಂಗೆ ಬಿಟ್ಕಿಟ್ಬಿಟ್ರೆ ಅವ್ರು ಕಿತ್ಕೊಬಿಡ್ತಾರೆ. ಇಲ್ಲ ರೊಟ್ಟಿಗಾರು ಕುಯ್ಕ ಬಂದರೆ ಐಕ್ಳು ಮಕ್ಳಾರು ತಿಂತವೆ. ಕಿತ್ಕೊಬಾನು. ಏನು ಹೊಲ್ದಲ್ಲಿ ಬಿಟ್ಬಿಟ್ಟು ತಿನ್ಬೇಡಿ ಮಾಡಬೇಡಿ ಅನ್ನಕ್ಕದ ಮಗ. ಹೋಗು ಎಲ್ಲಾನು ಕುಯ್ಕೊಂಡು ಉಪ್ಪಿಪ್ಪು ಖಾರ ಪುಡಿ ಹಾಕಬ. ಸರಿ ಕಣಮ್ಮ. ಅದೇ ಕಣತೆ ವರಲಕ್ಷ್ಮಿ ಹಬ್ಬ ಹತ್ರನೇ ಬಂದ್ಬಿಡ್ತು. ಇನ್ನೂ ಬಟ್ಟೆ ಬರೀ ತಗೊಂಡಿಲ್ಲ ಐಕ್ಳು ಮಕ್ಳಿಗೆ. ಆಮೇಲೆ ದೇವ್ರು ಗುಡ್ಸೋಕ್ಕೆ ಸೀರೆ ಬೇಕು. ಗಿಲ್ಕಿ ಚೌರ್ಗೆ ಐತಲ್ಲ ಹಳೇದು, ಅದು ತೂತಾಗ್ಬಿಟ್ಟದೆ, ತೂತ್ ಮಡ್ಗದೆ. ಅದನ್ನ ಹಾಕ್ಬಿಟ್ಟು ಒಂದು ಹೊಸ ಗಿಲ್ಕಿ ಚೌರ್ಗೆ ತಗೋಬೇಕು. ಆಮೇಲೆ ಮನೆ ಸಾಮಾನು ತಗೋಬೇಕು. ಯಾವಾಗ ಹೋಗೋದು? ಇನ್ನೊಂದು 3 ದಿವಸ ಹೋಗೋಕ್ಕಾಯ್ತದೆ ಕಂತಕೋ. ಅಲ್ಲ ಇನ್ನೊಂದು ವಾರ ಇದ್ದದೇನೋ? ಅಷ್ಟೇ ಕಣತೆ, ಇನ್ನೊಂದು ವಾರ ಏನೋ ಅದೇ ಅಷ್ಟೇ. ಸರಿ ಕತೆ. ನೋಡದೆ ಹೋಗಿವ್ನವ್ರು ದುಡ್ಡು ಕೊಡ್ಬೇಕಲ್ಲ, ದುಡ್ಡು ಕೊಟ್ಟರೆ ಹೋಗಿ ಏನೇನು ಬೇಕು ಬರ್ಸ್ಬಿಡೋದೆ. ಕಲ್ಯಾಣಿ ಕೈಲಿ ಬರ್ಸ್ಕೊಂಡು ಹೋಗಿ ತಗೊಬರಕಾಯ್ತದೆ. ಗಿಲ್ಕಿ ಚೋರ್ಗೆ ಪಾತ್ರೆ ಮರಕ್ಕೆ ಬರ್ತಾವನಲ್ಲ, ಅವ್ನು ಕೇಳ್ತೀನಿ ತಗೊಬಂದು ಕೊಟ್ಟಾನ ಅಂತಂದಲ್ಲ. ಏನಂದೆ? ಅವನೇ ಅಂತ ಕೂತವನೆ, ಹಬ್ಬ ಎಲ್ಲ ಆಗ್ಬಿಡ್ಲಿ ಆಮೇಲೆ ತಗೊಬಂದು ಕೊಡ್ತೀನಿ ಅಂತ ಕೂತವನೆ. ಹಬ್ಬ ಆದ್ಮೇಲೆ ಏನು ಮಾಡೋಕ್ಕೆ? ನಾವು ಹಬ್ಬಕ್ಕೆ ತಾನೇ ಕೇಳ್ತಿರೋದು. ಓಹೋ ಅವರು ಸರಿ ಅದವ್ರೆ ಕಂತಕೋ. ಅಲ್ಲ ನಾವು ಹಬ್ಬಕ್ಕೆ ಕೇಳಿದ್ರೆ ಅವರು ಹಬ್ಬ ಆದ್ಮೇಲೆ ತಂದು ಕೊಟ್ಟಾರೆ. ಬೇಡ ಕತೆ ಹೋಯ್ತೀವಲ್ಲ ಅಲ್ಲೇ ತಗೊಬರದ. ಅಟ್ಲ ಮೇಲಿರ ದೀಪಾವಳಿ ಕಂಬ ಅವನ್ನೆಲ್ಲನೂ ಕೆಳಗೆ ಇಳ್ಕೊಬಿಡು. ಅಚ್ಚುಕಟ್ಟಾಗಿ ಬೆಳಗ್ಗೆ ತೊಳೆದು ಮಡಿಕಳಿ. ಸರಿ ಕಂತ ಕಡಿ ತೊಳ್ಕ ಮಡಿಕತ್ತೀವಿ. ಇನ್ನೂ ಅಡುಗೆ ಮನೆ ಕೋಣೆ ಎಲ್ಲನೂ ಅಚ್ಚುಕಟ್ಟಾಗಿ ದುಂಬುದುಳು ಹೊಡೆದು ಪಾತ್ರೆ ಗಿತ್ರೆ ಎಲ್ಲ ತೊಳಿಬೇಕು. ಇನ್ನು ಹುಸಿ ಕೆಲಸ ಇದ್ದಾವೆ.
ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಬೇಗ ಬೇಗ ಕಟ್ ಮಾಡಿ ಅಕ್ಕ, ಬೇಗ ಬೇಗ ತಿನ್ನಬೇಕು. ಫುಲ್ಲು ಒಳ್ಳೆ ಫ್ರೆಶ್ ಆಗಿದೆ ಅಲ್ವಕ್ಕ? ಉಂಕತೆ ಬಾ, ತಿನ್ನು ಬಾ. ಹೊಲದಲ್ಲಿ ಇನ್ನೂ ಹೆಚ್ಚಾಗಿದ್ದಾವಂತೆ. ಅಮ್ಮ ಕಿತ್ಕೊಬತ್ತೀನಿ. ಆಮೇಲೆ ಹೇಳು ಯಾರಿಗಾರುವೆ, ನಿಮ್ಮ ಅಟ್ಟೆಯವ್ರಿಗಾರುವೆ ನಿಮ್ಮ ಭಾವನ್ಗಾರು ಹೇಳು ಅಂತ ಅಂತಿದ್ರು. ಫೋನ್ ಮಾಡಿ ಹೊಸಿ ಹೇಳಂಗಿದ್ರೆ ಹೇಳ್ಬಿಡು. ಅಲ್ಲೇ ಬಿಟ್ರೆ ಎರಡು ಕಿತ್ಕೊಂಡು ಹಾಳು ಮಾಡಿಬಿಡ್ತಾರೆ ಅಂದ್ಬಿಟ್ಟು ಹಂಗಂತೂ ಅದಕ್ಕೆ ಸರಿ ಕತೆ ಅಂತ ಅಂದೆ. ಇನ್ನೇನು ಬಾ, ಕುಯ್ತೀನಿ, ಹೆಚ್ಚುಕಟಾಗಿ ತಿನ್ನುವಂತೆ. ಬಂದೆ ತಾಳಿ, ತಿನ್ನಕ್ಕಲ್ವ ನಾನಿರೋದು. ಮಕ್ಕಳಿಗೆ ಅಕ್ಕ, ಮಕ್ಕಳಿಗೆ ಎತ್ತಿಟ್ಬಿಡ್ಬೇಕಿತ್ತು ಅಕ್ಕ. ಅವ್ರು ಬಂದಮೇಲೆ ಅವ್ರಿಗೆ ಕಟ್ ಮಾಡ್ಕೊಡ್ಬೋದಿತ್ತು. ಇನ್ನು ನಮಗೆ ಕಟ್ ಮಾಡ್ಕೊಳ್ಳಿ, ಅಜ್ಜಿಗೆ, ನನಗೆ, ನಿಮಗೆ, ಆಮೇಲೆ ಅತ್ತೆಗೆ ಎಲ್ಲರಿಗೂ ಇವಾಗ ಕಟ್ ಮಾಡ್ಕೊಳ್ಳಿ. ಮಕ್ಳಿಗೆ ಹಂಗೆ ಇಟ್ಬಿಡಿ. ಅವರಂತೂ ಕಟ್ ಮಾಡೋದು ಇಷ್ಟಪಡೋದಿಲ್ಲ, ಉಂಡುಂಡೆನೇ ತಿನ್ನಬೇಕು ಅಂತಾರೆ. ಹಂಗೆ ಮಾಡ್ತೀನಿ ಕಲ್ಯಾಣಿ. ಅದೇ ಅಂತಾನೆ ಅಲ್ವಾ ಈಕ್ಳು ಕಚ್ಚಾಡ್ತವೆ. ಇದ್ರೊಳಗೆ ಬಂದರೆ ನೋಡ್ಕೊ, ಸಣ್ಣದು ನನಗೆ, ನೀನು ಸಣ್ಣದು ನಿನಗೆ, ತಪ್ಪದು ನನಗೆ ಅಂತ ಕಚ್ಚಾಡ್ತವೆ ನೋಡ್ಕೊ. ಕುಯ್ದು ಮಾಡ್ಬಿಟ್ರೆ ತಪ್ಪಿಸ್ ನನಗೆ, ಸಣ್ಣ ಪೀಸ್ ನನಗೆ ಅಂತ ಈ ವೈಕ್ಳು ಜೊತೆಗೆ ಹಾಳಕ್ಕಾಯ್ತಿಲ್ಲ. ನನಗೇನು ಇನ್ನು ಮಿಕ್ತವ ಅಮ್ಮನಿಗೆ ತಗೋ ಕೊಟ್ಬಿಡ್ತೀನಿ. ಅಮ್ಮ ಅವ್ರು ಬಂದ್ಮೇಲೆ ನೀನೇ ಕೊಡಮ್ಮ, ಹಂಚ್ಕೊಡಮ್ಮ, ನಮ್ಮ ತಾವು ಇಸ್ಕೊಳಕ್ಕಿಲ್ಲ. ನನಗೆ ಬೇಕು ದೊಡ್ಡದು ಅನ್ಕೊಂಡು ಇಲ್ಲಿ ಜಗಳ ಮಾಡ್ಕೊ ಕೂತ್ಕೊತವೆ ಅಂತ ಅಂತೀನಿ. ನನಗೆ ತಗೋಗಿ ಅಮ್ಮನೇ ಕೊಡ್ಲಿ, ನಾನೇನು ಮಾಡನೆ? ಹಾಗೆ ಮಾಡಿ ಅಕ್ಕ. ಅದು ಅಲ್ಲದೆ ನಮ್ಮ ಆದ್ಯ ಇದ್ದಾಳಲ್ಲ, ಅವಳಿಗಂತೂ ಇಲ್ಲಿರೋದೆಲ್ಲ ಒಬ್ಳಿಗೆ ಬೇಕು ಅನ್ನಿ. ಇಲ್ಲಿರೋದೆಲ್ಲ ಅವಳಿಗೆ ಬೇಕು. ಅಯ್ಯೋ, ಸಣ್ಣ ಐಕ್ಳು ಹಂಗೆ ತಕೋ. ಸಣ್ಣ ಐಕ್ಳಿಗೆ ಎಷ್ಟು ಕೊಟ್ಟರು ಇದ್ದಪ್ಪ ಸಣ್ಣ ಅಂತಾನೆ ಲೆಕ್ಕ ಆಗ್ತಾ ಇರ್ತವೆ. ಸರಿ ಕತ್ಪ, ಈಗ ಇದನ್ನ ಕುಯ್ತೀನಿ, ತಿನ್ನುವಂತೆ. ಉಪ್ಪು ಖಾರ ಪುಡಿ ತಗೊಬಂದ್ಬಿಟ್ಟಿಯಾ? ಹಾಂ ಸರಿ ಅಕ್ಕ, ಕಟ್ ಮಾಡಿ ತಗೊಬಂದು ಕೊಡ್ತೀನಿ. ಅಕ್ಕ ಸೂಪರಾಗಿ ಇದಾಗಿದೆ ಅಕ್ಕ, ಸಖತ್ತಾಗಿ ಕಾಣಿಸ್ತಾ ಇದೆ. ಬನ್ನಿ ಮತ್ತೆ ತಗೊಂಡು ಹೋಗೋಣ. ನಡಿ ಕಲ್ಯಾಣಿ. ಏನು ನೀರ್ಗಿರ್ ತಗೊಂಡಿಯಾ? ಅಯ್ಯೋ, ನೀರೇನು ಮಾಡೋದಕ್ಕೆ ಅಕ್ಕ, ಬೇಡ ಬಿಡಿ ನೀರೆಲ್ಲ. ಇದು ತಗೊಂಡು ಹೋಗ್ಕೊಡೋಣ. ಅಜ್ಜಿ ಏನು ಜಾಸ್ತಿ ತಿನ್ನಲ್ಲ, ಅತ್ತೆನೂ ಜಾಸ್ತಿ ತಿನ್ನೋದಿಲ್ಲ. ನೀವು ಒಂದು 4 ಪೀಸ್ ತಿಂತೀರಾ ಅಷ್ಟೇ, ನಾನೇ ತಿನ್ಕೋತೀನಿ. ಏನೇ ಯಾರಿಗೆ ಉರಿತದೆ ಜಾಸ್ತಿ, ಇದು ಮಾಡೋಕೆ ಹೋಗ್ಬೇಡ. ಹುರಿದ್ರೆ ಒಂದಿನ ಹುರ್ಕೊಳ್ಳುತ್ತೆ ಬಿಡಿ ಅಕ್ಕ. ತಿನ್ನಕ್ಕೆ ಉಣ್ಣಕ್ಕೆಲ್ಲ ಆ ಥರ ಎಲ್ಲ ಆಡಬಾರ್ದು. ಅದು ಚೆನ್ನಾಗಿರಲ್ಲ, ಇದು ಚೆನ್ನಾಗಿರಲ್ಲ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಇರೋ ಗಂಟ ಅಚ್ಚುಕಟ್ಟಾಗಿ ಚೆನ್ನಾಗಿ ತಿನ್ನಬೇಕು ಅಕ್ಕ. ಹೇಳ್ತಾ ಇರ್ತೀನಿ ನಾನು, ಇರೋ ಗಂಟ ಚೆನ್ನಾಗಿ ತಿನ್ನಬೇಕು, ಉಣ್ಬೇಕು, ಖುಷಿಯಾಗಿರ್ಬೇಕು ಅಂತ. ನೀವೇನೆ ಹಾಗೆ ಹೀಗೆ ಹಂಗೆ ಹಿಂಗೆ ಅಂತೀರ. ಬಿಡಿಯಪ್ಪ, ಬನ್ನಿ ಈಗ ಹೋಗೋಣ. ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿ ಇವತ್ತು ಹೊಲ್ಕೋಗಿದ್ರು. ಅವಾಗ ಹೇಳಿ ಕಳಿಸಿದ್ದೆ ನಾನು, ಸೀಬೆಹಣ್ಣು ತಗೊಬನ್ನಿ ಅಜ್ಜಿ ಅಂತ. ಅದಕ್ಕೆ ಒಂದು 2-3 ಮರ ಐತೆ, ಅದು ಸೀಬೆಹಣ್ಣು ಕಿತ್ಕೊಂಡು ಬಂದಿದ್ರು. ತುಂಬ ಚೆನ್ನಾಗಿದೆ ಅಕ್ಕ. ಕಟ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇವಾಗ ಹೋಗಿ ಚೆನ್ನಾಗಿ ತಿನ್ನೋದೆ. ನಿಮಗೆಲ್ಲ ಇಷ್ಟ ಆಗುತ್ತಾ ಸೀಬೆಹಣ್ಣು? ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.